ಜೆಪಿ ನ್ಯೂಸ್ಗೆ ಸ್ವಾಗತ. ನಾನು BN ಗೋಪಾಲಕೃಷ್ಣ. ನೇಕಾರ ತಾನು ನೇಯ್ದ ಬಟ್ಟೆಗಳಿಂದ ನಮ್ಮೆಲ್ಲರ ಮಾನ ಸಂರಕ್ಷಿಸುವ ಕಾಯಕ ಯೋಗಿ. ನೇಕಾರ ಅಂದ್ರೇನೆ ಕನ್ನಡ ಸಂಸ್ಕೃತಿಯ ಒಂದು ಗುರುತು. ನೇಕಾರ ಕೇವಲ ಬಟ್ಟೆ ನೇಯೋರಲ್ಲ, ಅವರು ಕಲೆಗಾರರು, ಹಿಂದೂ ಪರಂಪರೆಯನ್ನು ಉಳಿಸುವ ಕಾವಲುಗಾರರು. ಇಂತಹ ನೇಕಾರರು ಇಂದು ಅವರ ಮುಂದಿನ ಜೀವನೋಪಾಯದ ಬಗ್ಗೆ ಚಿಂತೆ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಮಧ್ಯವರ್ತಿಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಬರುವ ಸೀರೆಗಳಿಂದ ನೇಕಾರರ ಮೇಲೆ ದೌರ್ಜನ್ಯ ನಡೀತಲೇ ಇದೆ. ಕರ್ನಾಟಕದಲ್ಲಿ ಅವ್ಯಾಹತವಾಗಿ ಮಾರಾಟವಾಗುತ್ತಿರುವ ಸೂರತ್ ಸೀರೆಗಳ ಪೈಪೋಟಿಯಿಂದ ನೇಕಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತೊಂದು ಕಡೆ ಮಧ್ಯವರ್ತಿಗಳಿಂದ ನೇಕಾರರ ಸೀರೆಗಳಿಗೆ ಕಡಿಮೆ ದರದಲ್ಲಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ವ್ಯಾಪಾರವಾಗುತ್ತಿದೆ. ಅದರಲ್ಲೂ ಮಧ್ಯವರ್ತಿಗಳಿಗೆ ಮಾರಿದ ಸೀರೆಗಳಿಂದ ಹಣ ಬರುವುದು ನಿಧಾನವಾಗ್ತಾ ಇದೆ. ತಮ್ಮ ಜೀವನ ನಡೆಸಲು ಕಷ್ಟಕರವಾಗಿ ಎಲ್ಲ ನೇಕಾರರು ಸೇರಿ ದೊಡ್ಡಬಳ್ಳಾಪುರದಲ್ಲಿ ಸೂರತ್ ಸೀರೆಗಳನ್ನು ನಿಷೇಧ ಮಾಡಬೇಕೆಂದು ಬೃಹತ್ ಪ್ರಮಾಣದ ಹೋರಾಟ ಹಾಗೂ ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆ ಒಬ್ಬರ ಸಲುವಾಗಿ ಅಲ್ಲ, ಸಮಸ್ತ ನೇಕಾರರ ಪರವಾಗಿ ನಡೆಸಲಾಯಿತು. ಜವಳಿ ಇಲಾಖೆಯ ಅಧಿಕಾರಿಗಳ ಮೂಲಕ ನಮ್ಮ ಜವಳಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಬರಬೇಕು ಅಂತ ಕೇಳಿದ್ದೀವಿ. ಅವರು ಬಂದು ನಮ್ಮ ಬೇಡಿಕೆಗಳು ಏನಿದಾವೆ ಆ ಬೇಡಿಕೆಗಳನ್ನ ಇತ್ಯರ್ಥಪಡಿಸ್ತೀವಿ ಅಂತ ಹೇಳೋ ತನಕ ನಾವಿಲ್ಲಿಂದ ಎದ್ದೋಗಲ್ಲ. ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ, ಇದು ನಮ್ಮ ಬದುಕಿನ ಪ್ರಶ್ನೆ ಆಯ್ತಲ್ಲ. ಇಲ್ಲಿ ಯಾವುದೋ ಒಂದು ವಿಭಾಗದ ಬೇಡಿಕೆಯನ್ನು ಇಟ್ಟಿಲ್ಲ ನಾವು. ಈ ಉದ್ದಿಮೆಯಲ್ಲಿರುವಂತ ಯಾವುದೋ ಒಂದು ವಿಭಾಗದ ಬೇಡಿಕೆ ಇಟ್ಟಿಲ್ಲ ನಾವು. ಈ ಉದ್ದಿಮೆಯಲ್ಲಿ ಸುಮಾರು ಒಂದು 18 ವಿಭಾಗಗಳಲ್ಲಿ ಕೆಲಸ ನಡೀತದೆ. ಒಂದು ಸೀರೆ ಹೊರಗಡೆ ಬರಬೇಕು ಅಂದ್ರೆ 18 ಜನ ಕೆಲಸ ಮಾಡ್ತಾರೆ. ಅಂದ್ರೆ ಅವರೆಲ್ಲರ ಪರವಾಗಿ, ಒಟ್ಟಾರೆಯಾಗಿ ನೇಯ್ಗೆ ಉದ್ದಿಮೆಯ ಪರವಾಗಿ, ಇದೇನೋ ಮಾಲೀಕರ ಪರ, ಇದೇನೋ ಕಾರ್ಮಿಕರ ಪರ ಅಂತ ಯಾರು ತಪ್ಪು ತಿಳ್ಕೋಬಾರ್ದು. ನಮ್ಮ ಬೇಡಿಕೆಯ ಪಟ್ಟಿ, ನಮ್ಮ ಮನವಿ ಪತ್ರ, ನಮ್ಮ ಕರಪತ್ರದಲ್ಲಿರುವಂತ ಎಲ್ಲ ಬೇಡಿಕೆಗಳೇ ಹೇಳ್ತದೆ. ಇದು ನೇಯ್ಗೆ ಉದ್ದಿಮೆಯನ್ನು ಉಳಿಸ್ಲಿಕ್ಕಾಗಿ, ಊರನ್ನ ಉಳಿಸ್ಲಿಕ್ಕಾಗಿ ನಡೆಸ್ತಾ ಇರುವಂತ ಹೋರಾಟ ಅಂತೇಳಿ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ಬೆಂಬಲಿಸಬೇಕು ಅಂತೇಳಿ ನಿಮ್ಗೆ ನಾನು ಮೊದಲನೇದಾಗಿ ಮನವಿ ಮಾಡ್ಕೊಳ್ತೀನಿ. ನೇಕಾರ ಅಣ್ಣ ತಮ್ಮ ಬಂಧುಗಳೇ, ಸತತವಾಗಿ ಸುಮಾರು ಒಂದು 7-8 ಸಭೆಗಳನ್ನು ಮಾಡಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ನೇಕಾರರ ಹಿತರಕ್ಷಣಾ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಅವರಿಗೆ ತಮ್ಮ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. GST ಬಂದಾಗ, ನೋಟ್ ಬ್ಯಾನ್ ಆದಾಗ, COVID-19 ಬಂದಾಗ ಅರ್ಧ ನಾವು ಸ್ವರ್ಗೋಗಿದ್ದೀವಿ. ನಮ್ಮ ಉದ್ದಿಮೆ ಅರ್ಧ ಸ್ವರ್ಗೋಯ್ತು. ಈಗ ಇರುವಂತ ಅರ್ಧಂಬರ್ಧ ಜೀವನು ಸಹ ತೆಗಿಬೇಕು ಅಂತೇಳಿ ಗುಜರಾತಿನ ಸೂರತ್ ನಲ್ಲಿ ತಯಾರಾಗುವಂತ ಬಟ್ಟೆ ಏನಿದೆ, ಸೀರೆ ಏನಿದೆ, ಆ ಸೀರೆ ನಮ್ಮ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿದೆ. ಯಾವ ಮಟ್ಟಕ್ಕೆ ಆಕ್ರಮಿಸಿಕೊಂಡಿದೆ ಅಂತಂದ್ರೆ, ಸೂರತ್ ನಲ್ಲಿ ತಯಾರಾದಂತ ಬಟ್ಟೆ, ಆಧುನಿಕ ಮಗ್ಗಗಳಲ್ಲಿ ತಯಾರಾದಂತ ಬಟ್ಟೆ ನಮ್ಮ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡು ನಮ್ಮ ದೊಡ್ಡಬಳ್ಳಾಪುರದ ನೇಕಾರ ಉತ್ಪಾದನೆ ಮಾಡುವಂತ ಬಟ್ಟೆಯನ್ನ ಕೇಳೋರಿಲ್ಲ, ಅದಕ್ಕೆ ಬೇಡಿಕೆ ಇಲ್ಲ. ಅವರು ಅರ್ಧಕ್ಕರ್ಧ ₹1 ಅಂದ್ರೆ 50 ಪೈಸಕ್ಕೆ ಮಾರಾಟ ಮಾಡ್ತಾರವರು, ₹1000 ಅಂದ್ರೆ ₹500 ಮಾರಾಟ ಮಾಡ್ತಾರವರು. ನಿಮ್ಮ ಸೀರೆ ನಮಗೆ ಬೇಕಾಗಿಲ್ಲ, ನಮ್ಗೆ ಸೂರತ್ ಸೀರೆ ಸಿಗ್ತಾ ಇದೆ ಸಾಕು ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆಗುವಂತ ಸೀರೆಗೆ ಬೆಲೆ ಇಲ್ಲ, ಬೇಡಿಕೆ ಇಲ್ಲ. ಕಳೆದ 1 ವರ್ಷದಿಂದ ಆಗ್ಲೇ ನಾವು ಹೇಳಿರೋ ಪ್ರಕಾರ ನೇಕಾರರು ತುಂಬಾ ಸ್ವಾಭಿಮಾನಿಗಳು. ಎಷ್ಟೇ ಕಷ್ಟ ಬಂದ್ರು, ಏನೇ ಸಮಸ್ಯೆ ಬಂದ್ರು ಅವರು ತಪ್ಪು ತಿಳ್ಕೋಬೇಡಿ, ಮನೇಲೆ ಚಿಲ್ಕ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಕೆಲವರು. ಧೈರ್ಯ ಇಲ್ಲದೆ ಇರೋಂಥವ್ರು, ಧೈರ್ಯ ಗೆಡಬಾರ್ದು ಅಂತ ಹೇಳ್ಬೇಕು. ಇದು ನೀವು ತಯಾರು ಮಾಡ್ಕೊಂಡಿರುವಂತ, ನೀವು ಸೃಷ್ಟಿ ಮಾಡ್ಕೊಂಡಿರುವಂತ ಸಮಸ್ಯೆ ಅಲ್ಲ ಇದು ಸರ್ಕಾರದ ಸಮಸ್ಯೆ. ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರೋದು ಸರ್ಕಾರ. ಆ ಸರ್ಕಾರದ ಮುಂದಾಳತ್ವದಲ್ಲಿ ಈ ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು. ಆ ದೃಷ್ಟಿಯಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸೂರತ್ ಸೀರೆಯನ್ನು ಬರಬಾರದು ಅಂತೇಳಿ ನಾವು ತಡೀತಾ ಇದ್ದೀವಿ. ಜಗತ್ತಿನ ಮುಕ್ತ ಮಾರುಕಟ್ಟೆ 1991ರಲ್ಲಿ ಜಾರಿಯಾದಂತ ಸಂದರ್ಭದಲ್ಲಿ
ಇಡೀ ದೇಶದಲ್ಲಿ ಎಲ್ಲರೂ ಸಹ ಹೋರಾಟ ಮಾಡಿದ್ರು. ಯಾಕೆ ಗೊತ್ತಾ? ರೈತರು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವಂತ ವಸ್ತುಗಳು ಬೇರೆ ದೇಶದಿಂದ ತಂದು ಅಗ್ಗದ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಭಾರತ ದೇಶದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ಹೋರಾಟ ನಡೀಲಿಲ್ವ ದೇಶದಲ್ಲಿ? ನಡೀತಾ ಇಲ್ವ ಹೇಳಿ? ನಡೀತು. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರ್ಲಿ, ಇವತ್ತು ಭಾರತ ದೇಶದಲ್ಲಿ ಕೃಷಿ ಪ್ರಧಾನವಾದಂತ ದೇಶ ಅಂತ ನಾವು ಕರಿತೀವಿ. ಕೃಷಿಯ ನಂತರ ಅತ್ಯಂತ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಿರುವಂತ ಯಾವುದಾದ್ರೂ ಒಂದು ಉದ್ದಿಮೆ ಇದ್ರೆ ಅದು ಜವಳಿ ಕ್ಷೇತ್ರ. ಅದು ಜವಳಿ ಕ್ಷೇತ್ರ ಮಾತ್ರನೇ ಇಡೀ ಭಾರತ ದೇಶದಲ್ಲಿ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಿದೆ. ಸರ್ಕಾರ ಇವತ್ತು ನಮ್ಮ ನೇಕಾರರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಇದೊಂದು ಪುಡಿ ಕೈಗಾರಿಕೆ, 4 ಮಕ್ಕಳು, 10 ಮಕ್ಕಳು, 20 ಮಕ್ಕಳು ಇರೋರು ಅವರು ಪ್ರತಿಯೊಬ್ಬರಿಗೂ ಸಹ ಉದ್ಯೋಗ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಸೀರೆಗೆ ಇಷ್ಟು ಅಂತೇಳಿ ಫಿಕ್ಸ್ ಆಗಿದೆ. ಏನು 5% ಅಂತಿದೆಯಲ್ಲ GST, ಎಷ್ಟು ಬಂದು ಸೇರ್ತಾ ಇದೆ ನಿಮ್ಮ ಖಜಾನೆ ಒಳಗಡೆ ಅಂತೇಳಿ ಲೆಕ್ಕ ಹಾಕ್ಬಿಡಿ. ಇಡೀ ದೇಶದ ನೇತಾರರು ನಿಮಗೆ ಉದ್ದಿಮೆ ಮೂಲಕ ಎಷ್ಟು GST ಮೂಲಕ ನಿಮಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ನಾವು ತಂದು ನಿಮ್ಗೆ ಕೊಡ್ತಾ ಇದ್ದೀವಿ. ಇವತ್ತು ಸೂರತ್ ಸೀರೆ ನಿಲ್ಲಲೇಬೇಕು. ಕಾನೂನು ಏನಾದ್ರೂ ಹೇಳಿ, ಆದ್ರೆ ಜನ ಇಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಅವರ ಬದುಕು ಬೀದಿಗೆ ಬರ್ತಾ ಇದೆ. ಅಂತ ಸಂದರ್ಭದಲ್ಲೂ ಸಹ ಕಾನೂನು ಜಾರಿ ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾವು ಈ ಸಭೆಯ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಿಮ್ಗೊಂದು ವಿಚಾರ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ತಿಳ್ಕೊಳ್ತೀನಿ. ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿರುವಂತ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಖಾಸಗಿ ಬ್ಯಾಂಕ್ಗಳಿರ್ಬೋದು, ಈ ಎಲ್ಲ ಬ್ಯಾಂಕ್ಗಳಲ್ಲಿ ಒಂದ್ಸರಿ ಹಿಂಗೆ ಚೆಕ್ ಮಾಡ್ಕೊಂಡು ಬಂದ್ಬಿಡಿ. ಯಾರಾದ್ರೂ ಬ್ಯಾಂಕ್ ಫೋನ್ ಬರ್ತಾ ಇದೆ ಅಂತಂದ್ರೆ ಯಾವ ಬ್ಯಾಂಕ್ ಇಂದ ಯಾರು ಫೋನ್ ಮಾಡ್ತಾ ಇದಾರೆ ಅನ್ನುವಂಥದ್ದು EMI ಕಟ್ಟಿಲ್ಲ, 1 EMI ಕಟ್ಟಿಲ್ವಾ, 2 EMI ಕಟ್ಟಿಲ್ವಾ, 4 ಕಟ್ಟಿಲ್ವಾ, ತಲೆ ಬಗ್ಗಿಸ್ಕೊಂಡು ಓಡಾಡುವಂತ ಹೀನ ಪರಿಸ್ಥಿತಿಗೆ ನೇಕಾರರು ತಂದೊಟ್ಟಿದ್ದೀರಲ್ಲ. ಸರ್ಕಾರವನ್ನು ನಾವು ಕೇಳ್ತಾ ಇದ್ದೀವಿ, ನೀವು ಬರಬೇಕು, ಮಧ್ಯಪ್ರವೇಶ ಮಾಡಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡ್ಲಿಕ್ಕೋಸ್ಕರ ಒಂದು ಸಂಘಟನೆ ಅಲ್ಲ, ಒಂದು ಸಂಘಟನೆಯವರಲ್ಲ, ದೊಡ್ಡಬಳ್ಳಾಪುರದ ಎಲ್ಲ ನೇಕಾರ ಸಂಘಟನೆಯವರು ನಾವು ಸೇರಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಈ ಹೋರಾಟ ಇವತ್ತು ಮಾತ್ರ ಮುಗಿಯಲ್ಲ, ಇದು ಆರಂಭ. ಕೋವಿಡ್ ಟೈಮ್ನಲ್ಲಿ ದೊಡ್ಡಬಳ್ಳಾಪುರದ ನೇತಾರರು ಹೋರಾಟ ಮಾಡಿದ್ರಿಂದ ಇಡೀ ರಾಜ್ಯಕ್ಕೆ ID ಕಾರ್ಡ್ ಸಿಕ್ತು. ಇಡೀ ರಾಜ್ಯದ ನೇಕಾರ ಕಾರ್ಮಿಕರಿಗೆ 5,000 ಬಂತು. ನಾವಿವತ್ತು ಕೇಳ್ತಾ ಇದ್ದೀವಿ, 5,000 ಅಲ್ಲ ನೀವು ಕೊಡ್ಬೇಕಾಗಿರೋದು. ಕಷ್ಟದಲ್ಲಿದ್ದಾರೆ, ಪಕ್ಕದ ಆಂಧ್ರ ರಾಜ್ಯದಲ್ಲಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ, ನೀವು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಒಂದು ಕಲ್ಯಾಣ ಮಂಡಳಿ ಅಂತ ಹೇಳಿ ರಚನೆ ಮಾಡಿ ಆ ಕಲ್ಯಾಣ ಮಂಡಳಿಗೆ 1,000 ಕೋಟಿ ರೂಪಾಯಿಗಳನ್ನ ನೀವು ಮೀಸಲಿಡಬೇಕು. ಆ ಕಲ್ಯಾಣ ಮಂಡಳಿ ಮೂಲಕ ಮನೆ ಕಟ್ಟೋದಕ್ಕೆ ನೀವು ಸೌಲಭ್ಯ ಕೊಡಬೇಕು. ಯಾಕೆ ಅಂತಂದ್ರೆ 2.5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ ಸರ್ಕಾರದಿಂದ, ಈಗ ನಿಲ್ಲಿಸಿದ್ದೀರಾ, ಅದನ್ನ 5 ಲಕ್ಷ ರೂಪಾಯಿ ಜಾರಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ನೇತಾರ ಮಕ್ಕಳು ಏನ್ ಪಾಪ ಮಾಡೋರ್ರೆ, ಯಾಕೆ ನಿಲ್ಲಿಸಿತು? ನೇತಾರ ಮಕ್ಕಳಿಗೆ ಸ್ಕಾಲರ್ಶಿಪ್ ಯಾಕೆ ತಿಳಿಸಿದ್ರೆ ನೀವು ಕೊಡ್ತಾ ಇದ್ದಿದ್ದಷ್ಟು 1,400 ರೂಪಾಯಿ. ನಾವು ಕೇಳ್ತಾ ಇದೀವಿ 5,000 ರೂಪಾಯಿ ಕೊಡಬೇಕು ಅಂತೇಳಿ. ಈ ರೀತಿಯಾದಂತ ನಮ್ಮ ಮನವಿ ಪತ್ರದಲ್ಲಿ ಸುಮಾರು 16-17 ಬೇಡಿಕೆಗಳಿದಾವೆ, ಎಲ್ಲವನ್ನೂ ಹೇಳಕ್ ಹೋಗಲ್ಲ. ಇವತ್ತು ನಡೀತಾ ಇರುವಂತ ಹೋರಾಟ ದೇಶ ಪ್ರೇಮಿ ಹೋರಾಟ. ಒಂದು ಕಣ್ಣು ಭಾರತ ಮಾತೆಯ, ಒಂದು ಕಣ್ಣು ರೈತ ಆದ್ರೆ ಇನ್ನೊಂದು ಕಣ್ಣು ನೇಕಾರ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಸರ್ಕಾರಗಳನ್ನ ಒಪ್ಪಲ್ಲ ಅಂತೇಳಿ ಈ ಸಭೆ ಮೂಲಕ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ಬಂಧುಗಳೇ, ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ನಾವ್ ಎತ್ತಿರುವಂತ ಬೇಡಿಕೆಗಳು, ಈ ಉದ್ದಿಮೆ ಉಳಿಸಬೇಕು ಅಂತ ಎತ್ತಿರುವಂತ ಬೇಡಿಕೆಗಳು, ಇದು ಆರಂಭ. ಈ ಹೋರಾಟ ಆರಂಭ ಆಗಿದೆ. ನಾಳೆ ಒಂದು ಹೋರಾಟ, ನಾಡತ್ತೊಂದು ಹೋರಾಟ, ಮುಂದಿನ ತಿಂಗಳು ಇನ್ನೊಂದು ಹೋರಾಟ. ನಾವು ಅಂತಿಮ ಜಯ ಸಿಗೋ ತನಕ ಈ ಹೋರಾಟ ನಿಲ್ಲೋದಿಲ್ಲ. ಹಂತದ ಹೋರಾಟಗಳು ಮಾಡ್ತೀವಿ, ಹೋರಾಟ ನಿಲ್ಲಲ್ಲ. ಏನೋ ಇವತ್ತು ಬಂದ್ಬಿಟ್ಟವ್ರೆ, ಏನೋ ಸ್ವಲ್ಪ ಮಧ್ಯಾಹ್ನ 1 ಗಂಟೆನ ಇದ್ದುಬಿಟ್ಟು ಹೋಗ್ಬಿಡ್ತಾರೆ ಅಂತ ಏನಾದ್ರೂ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ನಾವು ಹಿಂದೆ ಹೋಗೋರಲ್ಲ, ಮುಂದೆ ಎತ್ತಿರುವಂತ ಹೆಜ್ಜೆ ಯಾವತ್ತು ಹಿಂದಕ್ಕೆ ತಗೊಳ್ಳಲ್ಲ. ನೇಕಾರ ಒಂದಾದ್ರೆ ಏನಾಗುತ್ತೆ ಅಂತೇಳಿ ಇತಿಹಾಸ ತೋರಿಸ್ಕೊಟ್ಟಿದೆ. ಈಗಲೂ ಅದನ್ನ ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, ನಾವು ಈ ಸಭೆಯ ಮೂಲಕ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಸರ್ಕಾರದ ಉನ್ನತ ಅಧಿಕಾರಿಗಳು, ಸಚಿವರು, ಉಸ್ತುವಾರಿ ಸಚಿವರು ಬರಲೇಬೇಕು.
ಬರೋ ತನಕ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ. ತಾಲೂಕ್ ಕಚೇರಿ ಮುಂದೆ ಬಂದು ಹಗಲು ರಾತ್ರಿ ಅನಿರ್ದಿಷ್ಟ ಧರಣ ನಾವು ಕುತ್ಕೊಳ್ಳೋದಕ್ಕೆ ತಯಾರಾಗಿ ಬಂದಿದ್ದೀವಿ. ನಮ್ಮ ಕಾರ್ಯಕರ್ತರು ಈಗ ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಬೇಕಾದಂತ ಪಾತ್ರೆ ಪಗಡೆ ಸಾಮಾನುಗಳೆಲ್ಲ ತಂದಿಲ್ಲಿಟ್ಟಿದ್ದಾರೆ. ನಾವು ಇಲ್ಲೇ ಅಡಿಗೆ ಮಾಡ್ತೀವಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಮಲ್ಕೊಂತೀವಿ. ಸಚಿವರು ಬರಬೇಕು, ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ನನಗಿಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದು. ನಮಗೆ ಈಗ ಬಂದಿರತಕ್ಕಂಥ ಸಮಸ್ಯೆ, ನಮ್ಮ ಮಾಲನ್ನ ಧರ್ಮವರಂನಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ. ಏನು ಕಾರಣ? ಸೂರತ್ನಿಂದ ಧರ್ಮವರಂಗೆ ದೊಡ್ಡಬಳ್ಳಾಪುರ ಮೂಲಕ ಹೋಗ್ತಾ ಇದೆ. ನನಗೆ ಅರ್ಥ ಮಾಡ್ಕೋಬೇಕು. ಸೂರತ್ನಿಂದ ಧರ್ಮವರಂ ಬರ್ತಾ ಇಲ್ಲ ಮಾಲು. ಸೂರತ್ತಿನ ದೊಡ್ಡಬಳ್ಳಾಪುರಕ್ಕೆ ಬಂದು ನಮ್ಮಲ್ಲಿರ್ತಕ್ಕಂಥ ಮೇಧಾವಿಗಳು ಅದನ್ನು ಧರ್ಮವರಂಗೆ ಅತಿ ಕಮ್ಮಿ ಬೆಲೆಗೆ ಮಾಡ್ತಾ ಇದ್ದಾರೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರೋ ನಮ್ ಕತ್ಕುಳಿಯಕ್ಕೆ ಬಂದಿಲ್ಲ ಇಲ್ಲಿ. ನಮ್ ಕತ್ಕೂತಾ ಇರ್ತಕ್ಕಂಥ ಜನ ಯಾರು ಅಂದ್ರೆ ನಮ್ಮ ಮೇಧಾವಿಗಳೇ, ನಮ್ಮ ನೇಕಾರರೇ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾವು 4-5 ಮೀಟಿಂಗ್ ಮಾಡಿರ್ತೀವಿ, ಅವ್ರನ್ನ ಕರೆದಿರ್ತೀವಿ. ದಯವಿಟ್ಟು ಕೂಡ ನಿಲ್ಲಿಸ್ಕೊಡ್ರಿ ಅಂತ ಹೇಳಿದ್ವಿ. ಅವ್ರು ನಿಲ್ಲಿಸ್ಕೊಂಡ್ರ ಇವತ್ತು ಬೆಳಗ್ಗೆ ಆಗ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ ಯಾರ ರಾಮಾನುಜ ಅಂತವ್ರು ಒಂದು 20 ಜನ ಮಾತಾಡಿಸ್ಬಿಟ್ರೆ 20,000 ಜನ ಮುಖ್ಯನಾ 20 ಜನ ಮುಖ್ಯನಾ? ನಾವು ದಯವಿಟ್ಟು ಹೇಳ್ತೀವಿ. ನಾನು ಸಭಾಮುಖವಾಗಿ ಹೇಳ್ತಾ ಇದ್ದೀನಿ, ಆ 20 ಜನ ಹಾಳಾಗೋದ್ರು ಚಿಂತೆ ಇಲ್ಲ. ನಾನು ಬೋರ್ಡಾಗಿ ಹೇಳ್ತಾ ಇದ್ದೀನಿ, ನಂಗೆ 20,000 ಜನಗಳ ಮಾನ ಪ್ರಾಣ ಮುಖ್ಯ ಅಂತ ಈ ಸಭಾಮುಖವಾಗಿ ಹೇಳ್ತಾ ಇದ್ದೀನಿ. ಒಂದು ಎರಡು ಅಲ್ಲ, 20,000 ಮಕ್ಕಳಿದ್ದಾವೆ. ಲಕ್ಷಾಂತರ ಜನ ಅದನ್ನು ನಂಬ್ಕೊಂಡು ಜೀವನ ಮಾಡ್ತಾರೆ. ಅಥವಾ ವೈಡಿಂಗ್ ಹಾಕೊಂಡಿರ್ಬೋದು, ಕೆಲಸ ಹಾಕೊಂಡಿರ್ಬೋದು, ಮಕಾನಿಯವರು ಇರ್ಬೋದು, ವಾರಸುತ್ತವ್ರು ಇರ್ಬೋದು, ಕೊನೆಗೆ ನಮ್ಮ ಬೆಳ್ಳಿ ಮಾಡ್ತಕ್ಕಂಥ ಬಿಲ್ಡಿಂಗ್ ಶಾಪ್ ಇರ್ಬೋದು. ಇವರೆಲ್ಲ ನಂಬ್ಕೊಳ್ಳೋದು ಯಾರಿಂದ? ನಮ್ಮಿಂದ. ನಾನು ಆಗಲ್ಲ ಅಂತ ಹೇಳಿದ್ರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಾಮಾನುಜ ಒಬ್ಬರೇ ಅಂತಲ್ಲ, ರಾಮಾನುಜ ಅವ್ರನ್ನ ನನಗೆ ಗೊತ್ತವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನೊಬ್ಬರು ಡಿಸೈನರ್ ಮಂಜು ಅಂತ, ನಮ್ಮ ಜನಾಂಗದವರು. ಇದು ಉದ್ದಾರಾಗು, ನಮ್ಗೇನು ಬಾಧೆ ಇಲ್ಲ. ನಿಮಗೆ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ನಾವು ನಿಲುಗಡೆ ಮಾಡಲಿದ್ದ ಪಕ್ಷದಲ್ಲಿ ಮುಂದಿನ ಕಾರ್ಯಕ್ರಮ ನಿಮ್ಮ ಮನೆಯವರ ಮುಂದೆ ಧರಣಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸರ್ಕಾರ ನಾವು ಗಮನ ಕೊಟ್ಟರೂ ಪರವಾಗಿಲ್ಲ. ಪೊಲೀಸ್ ಪರ್ಮಿಷನ್ ತಗೊಂಡು ಮೊದಲನೇ ಧರಣಿ ಕಾರ್ಯಕ್ರಮ ರಾಮಾನುಜ ಮನೆ ಮುಂದೆ, 2ನೇ ಕಾರ್ಯಕ್ರಮ ಮಂಜುವರ ಮುಂದೆ. ಯಾರು ಬಿಡೋದಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಸೂರತ್ ನಿಲ್ಲಿಸುವವರೆಗೂ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ನಿಲ್ಲಿಸೋದು. ಈ ಸಭಾಮುಖವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಗಮನ ಇಕ್ಕಿ ಈ ಕೂಡಲೇ ಸೂರತ್ ಉದ್ದಿಮೆಯನ್ನ ಸ್ಟಾಪ್ ಮಾಡಬೇಕು, ದೊಡ್ಡಬಳ್ಳಾಪುರ ಉದ್ದಿಮೆಯನ್ನ ಕಾಪಾಡಬೇಕು ಅಂತೇಳಿ ನಾವೆಲ್ಲರೂ ಹೇಳ್ಕೊಳ್ತೀವಿ. ಈ ಒಂದು ಹೋರಾಟಕ್ಕೆ ದೊಡ್ಡಬಳ್ಳಾಪುರದ ಶಾಸಕರಾದ ಧೀರಜ್ ಮುನಿರಾಜುರವರು ಮತ್ತು ಹಲವಾರು ಗಣ್ಯಾತಿ ಗಣ್ಯರು ಪಾಲ್ಗೊಂಡು ಬೆಂಬಲ ನೀಡಿದರು. ಅವರೆಲ್ಲ ಏನು ಹೇಳಿದ್ದಾರೆ ಎಂಬುದನ್ನು ಅದರ ಮುಂದಿನ ಭಾಗಕ್ಕಾಗಿ ನಿರಂತರವಾಗಿ ನೋಡ್ತಾ ಇರಿ ಜೆಪಿ ನ್ಯೂಸ್. ನಮಸ್ಕಾರ.
ಸೂರತ್ತಲ್ಲಿ ಉತ್ಪಾದನೆ ಆಗ್ತಿರ್ತಕ್ಕಂಥ ಸೀರೆಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಆಗ್ತಿರೋದ್ರಿಂದ ದೊಡ್ಡಬಳ್ಳಾಪುರ ಮತ್ತು ಯಲಹಂಕ ಈ ಭಾಗದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೀರೆಗಳಿಗೆ ಬೆಲೆ ಇಲ್ಲದೆ ಇವತ್ತು ಒಂದು ತಿಂಗಳಿಂದ ಕೂಡ ಸೀರೆ ಮಾರಾಟ ಮಾಡದೆ ಬರ್ತಕ್ಕಂಥ ಹಣನೂ ಕೂಡ ಬರದೆ ಇವತ್ತು ಮಕ್ಕಳನ್ನ ನಡೆಸಲಿಕ್ಕಾಗದೆ ಜೀವನವನ್ನ ನಡೆಸಲಿಕ್ಕಾಗದೆ ಅನಿವಾರ್ಯವಾಗಿ ನಾವು ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಏನು ಈ ಬಿಕ್ಕಟ್ಟು ಬಂದಿದೆ ಈ ಬಿಕ್ಕಟ್ಟನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸಣ್ಣ ಬಿಕ್ಕಟ್ಟಲ್ಲ, ಬಹಳ ಈ ಬಿಕ್ಕಟ್ಟಿಗೆ ಬಹಳ ದೊಡ್ಡ ಹೋರಾಟಗಳು ಅಗತ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಈ ಒಂದು ಏನು ಪವರ್ಲೂಮ್ ಮೀಸಲಾತಿ ತರಬೇಕು ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿಲ್ಲ, ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು. ಆದ್ರೆ ಇದು ಭಾರತ ದೇಶ ವ್ಯಾಪ್ತಿಗೆ ಇರ್ತಕ್ಕಂಥ ಕಾಯ್ದೆ ಆಗಿರೋದ್ರಿಂದ ಈ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತರಬೇಕಾಗಿದೆ. ಇವತ್ತು ಗುಜರಾತ್ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಭಾರತ ದೇಶದಲ್ಲಿ ಅತ್ಯಂತ ಆಧುನಿಕ ಮಗ್ಗಗಳನ್ನ ಹಾಕಿ ಅತ್ಯಂತ ಹೆಚ್ಚು ಜವಳಿಯನ್ನ ಉತ್ಪಾದನೆ ಮಾಡತಕ್ಕಂಥ 3 ರಾಜ್ಯಗಳು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಬಳಸಿಕೊಂಡು ಆಧುನಿಕ ತಂತ್ರಜ್ಞಾನವನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಮತ್ತು ವಿದೇಶದಿಂದ ಬರ್ತಕ್ಕಂಥ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಸೂರತ್ನಲ್ಲಿ ಇವತ್ತು ಬೆಳೆದಿದ್ದಾರೆ. ಸೂರತ್ನಲ್ಲಿ ಸುಮಾರು 80 ಲಕ್ಷ ಮತ ಇದಾವೆ ಅಂತ ಹೇಳ್ತಾರೆ ಸೂರತ್ನಲ್ಲಿ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದ ಭಿವಂಡಿ ಇಲ್ಲೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯಮ ಇದೆ. ತಮಿಳುನಾಡಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯಮ ಇದೆ. ಕರ್ನಾಟಕದಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಈ ಉದ್ಯಮ ನಿಂತಿದೆ. 3-4 ವಿಧಾನಸಭಾ ಕ್ಷೇತ್ರಗಳ ಜನ ಇವತ್ತು ಈ ಬಿಕ್ಕಟ್ಟಿಗೆ ನಾವು ಒಳಗಾಗಿದ್ದೇವೆ. ಬಹುಶಃ ಸಮಸ್ಯೆ ಬಹಳ ದೊಡ್ಡದು. ಹೋರಾಟದ ಸ್ವರೂಪ ಇರ್ತಕ್ಕಂಥದ್ದು ಕೇವಲ 3-4 ತಾಲೂಕುಗಳಿಗೆ ಮಾತ್ರ ಆಗಿದೆ. ಆದ್ರಿಂದ ಕೇಂದ್ರ ಸರ್ಕಾರದ ಕಣ್ಣನ್ನ ನಾವು ತೆಗೆಸಬೇಕಾದ್ರೆ ಬೃಹದಾಕಾರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಮಾಡದೆ ಹೋದ್ರೆ ಕೇಂದ್ರ ಸರ್ಕಾರ ಕಣ್ ತೆರೆಯುವಂತ ಪರಿಸ್ಥಿತಿ ಇಲ್ಲ. ಬಹುಶಃ ನಾವು ಯಾವತ್ತೂ ಕೂಡ ನಮ್ಮ ಕುತ್ತಿಗೆಗೆ ನಮ್ಮ ಜೀವಕ್ಕೆ ಕುತ್ತು ಬಂದಿದೆ. ಇವತ್ತು ನಮ್ಮ ಜೀವಕ್ಕೆ ಕುತ್ತು ಬಂದಿದೆ. ನಾವು ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಕೂಡ ಇಂಥ ಒಂದು ಬಿಕ್ಕಟ್ಟು ಬಂದಿರಲಿಲ್ಲ. ಕಾಲಕ್ಕೆ ಹಲವಾರು ಬಿಕ್ಕಟ್ಟುಗಳು ಬರ್ತಿದ್ವು. ರಾಜ್ಯ ಸರ್ಕಾರದ ಗಮನ ಸೆಳೆದು ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನ ಕೊಟ್ಟು ನಮ್ಮನ್ನ ಪುನಶ್ಚೇತನ ಮಾಡಿದೆ. ಆದ್ರೆ ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸೂರತ್ನಿಂದ ತರ್ತಾ ಇರ್ತಕ್ಕಂಥ ಬಟ್ಟೆ ಏನಿದೆ ಆ ಬಟ್ಟೆಯನ್ನ ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ, ಅದು ಸಣ್ಣ ಪ್ರಯತ್ನ ಆಗಿರಲ್ಲ, ಅದೊಂದು ದೊಡ್ಡ ಪ್ರಯತ್ನ ಆಗಿರ್ತದೆ. ಹಂಗಾಗಿ ಆ ದೊಡ್ಡ ಪ್ರಯತ್ನಕ್ಕೆ ನಾವು ನೀವುಗಳೆಲ್ಲರೂ ಕೂಡ ಸಜ್ಜಾಗಬೇಕಾಗಿದೆ ಬಂಧುಗಳೇ. ಇವತ್ತು ಈ ದೇಶದ ಒಳಗಡೆ 1991ನೇ ಇಸ್ವಿಯಲ್ಲಿ ಗ್ಯಾಟ್ ಒಪ್ಪಂದ ಆದ ನಂತರ 94ನೇ ಇಸ್ವಿಯಿಂದ ಜಾಗತೀಕರಣ, ಉದಾರೀಕರಣದ ನೀತಿಗಳು ಈ ಭಾರತ ದೇಶದ ಒಳಗಡೆ ಇದಾವೆ. ಈ ದೇಶದ ಒಳಗಡೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಇದೆ. ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಈ ಜಗತ್ತೇ ಒಂದು ಸಂತೆ ಅಂತ ಹೇಳ್ತದೆ. ಯಾರು ಏನಾದ್ರೂ ಭಾವಿಸದೆ ಇರೋದನ್ನ ನಾನು ಇದ್ದಂಗೆ ಹೇಳ್ಬೇಕಾಗ್ತದೆ. ಇಡೀ ಜಗತ್ತು ಒಂದು ಸಂತೆ ಅಂತ ಹೇಳ್ತದೆ. ಯಾರು ಎಲ್ಲಿ ಬೇಕಾದ್ರೂ ಕೂಡ ನೀವು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಇವತ್ತು ನಿರ್ಬಂಧ ಇಲ್ಲ. ಇಲ್ಲದೆ ಇರ್ತಕ್ಕಂಥ ಒಂದು ಕಾನೂನನ್ನ ಈ ಭಾರತ ದೇಶದಲ್ಲಿ ತಂದಾಗಿದೆ. ಆಗ್ಲೇ 25-30 ವರ್ಷ ಆಯ್ತು ಈ ಕಾನೂನು ಬಂದು. ಅದ್ರ ಹಿಂದೆ ಇತ್ತು ಒಂದು ನಿಗದಿ. ಸೂರತ್ನಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ತಮಿಳುನಾಡಲ್ಲಿರ್ಬೋದು, ಏನ್ ಈ ಕಾಟೇಜ್ ಇಂಡಸ್ಟ್ರಿ ಗೃಹ ಕೈಗಾರಿಕೆಗಳಲ್ಲಿ ತಯಾರು ಮಾಡ್ತಕ್ಕಂಥ ಬಟ್ಟೆ ಮಿಲ್ ಸೆಕ್ಟರ್ ಅಲ್ಲಿ ಮಾಡಬಾರ್ದು ಅಂತಕ್ಕಂಥ ಒಂದು ನಿಯಮ ಇತ್ತು. ಆದ್ರೆ ಜಾಗತೀಕರಣ, ಉದಾರೀಕರಣ ನೀತಿಗಳು ಜಾರಿಗೆ ಬಂದ ನಂತರ ಯಾವ ನಿರ್ಬಂಧಗಳು ಕೂಡ ಇವತ್ತು ಉಳಿದಿಲ್ಲ. ಎಲ್ಲ ನಿರ್ಬಂಧಗಳು ಕೂಡ ಗಾಳಿಗೆ ಹೋಗಿದ್ದಾವೆ. ಹಾಗಾಗಿ ಇವತ್ತು ಹೊಸ ಕಾನೂನನ್ನು ನಾವು ತರೋದಕ್ಕೆ ಹೋರಾಟವನ್ನ ನಾವು ನಡೆಸಬೇಕಾಗಿದೆ. ಹೋರಾಟ ನಡೆಸದೇ ಇದ್ರೆ ನಾವು ಉಳಿಗಾಲ ಇಲ್ಲ. ನಮಗೆ ಹೋರಾಟ ಅನಿವಾರ್ಯ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ಏನು ಪವರ್ಲೂಮ್ ರಿಸರ್ವೇಶನ್ ಆಗ್ತಿದೆ, ಈಗಾಗಲೇ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಗ್ತಿದೆ ಈ ದೇಶದಲ್ಲಿ. ಕೈಮಗ್ಗದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಬಟ್ಟೆಗಳನ್ನ ಪವರ್ಲೂಮ್ ನಲ್ಲಿ ಮಾಡಬಾರ್ದು ಅಂತ ಹೇಳಿ
ದೊಡ್ಡ ಕಾನೂನು ಈ ದೇಶದಲ್ಲಿದೆ. 85ರಲ್ಲಿ ಅದು ಜಾರಿಗೆ ಬಂತು. ಸುಪ್ರೀಂ ಕೋರ್ಟ್ ಅಲ್ಲಿ ತಡೆಯಾಜ್ಞೆ ತಂದು 93ರಲ್ಲಿ ಮತ್ತೆ ಅದು ಜಾರಿ ಆಯಿತು. ಇವತ್ತು ಕೂಡ ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪ್ರತಿ ವರ್ಷ 2 ಬಾರಿ ದೊಡ್ಡಬಳ್ಳಾಪುರಕ್ಕೆ ಕೈಮಗ್ಗ ಮೀಸಲಾತಿ ಅಧಿನಿಯಮದ ಜಾಗೃತ ದಳ ಬಂದು ಮಕ್ಕಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಯಾರು ರೇಷ್ಮೆ ಮಾಡ್ತಿದ್ದಾರೆ, ಯಾರು ಆರ್ಚರ್ ಮಾಡ್ತಿದ್ದಾರೆ, ಅಲ್ಲಿ ಕಾಟನ್ ಯಾರು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ 6 ತಿಂಗಳಿಗೊಮ್ಮೆ ಜಾಗೃತ ದಳ ಬರ್ತಾ ಇದೆ. ಒಂದು ಎಲ್ಲಿ ಅವ್ರಿಗೆ ತಪ್ಪು ಕಾಣಿಸ್ತದೆ ಅಂತ ಮಕ್ಕಳನ್ನ ಸೀಸ್ ಮಾಡತಕ್ಕಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗಾಗಲೇ ಭಾರತ ದೇಶದಲ್ಲಿ ಒಂದು ಕೈಮಗ್ಗ ಮೀಸಲಾತಿ ಅಧಿನಿಯಮ ಜಾರಿಯಲ್ಲಿದೆ. ಆದ್ರೆ ಇವತ್ತು ನಮಗೆ ಉಳಿಗಾರ ಇಲ್ಲ. ಆ ಕಾರಣದಿಂದ ಪವರ್ ಲೂಮ್ ರಿಸರ್ವೇಶನ್ ಆಕ್ಟ್ ಜಾರಿಗೆ ತರಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟ ಮಾಡತಕ್ಕಂತ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಬಂಧುಗಳೇ. ಆ ಕಾರಣದಿಂದ ಏನಿವತ್ತು ಸೂರತ್ನಲ್ಲಿ ಬರ್ತಾ ಇರ್ತಕ್ಕಂಥ ಸೀರೆ, ಸೂರತ್ನಿಂದ ಬಂದು ಮಾರುಕಟ್ಟೆಯನ್ನ ಮೂಡ ಬಟ್ಟೆ ಮಾಡಿರ್ತಕ್ಕಂಥ ಸೀರೆಗಳನ್ನ ತರಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಆದ್ರೆ, ಮತ್ತೊಂದು ಕಡೆ ಕೈಮಗ್ಗದಲ್ಲಿ ಪವರ್ ಲೂಮ್ ಅಲ್ಲಿ ನಡೀತಾ ಇರ್ತಕ್ಕಂಥ ಸೀರೆಗಳನ್ನ ಮಿಲ್ಲಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದೇ ಮಟ್ಟದಲ್ಲಿ 3 ಸೀರೆ 4 ಸೀರೆ ಏಕಕಾಲದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇದೆ. ಈಗ ನಾವೇನ್ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಒಂದು ದಿನಕ್ಕೆ ಸುಮಾರು 20,000 ಮಕ್ಕಳ 20,000 ಸೀರೆ ನಾವು ತಯಾರು ಮಾಡ್ತೀವಿ ಒಂದು ಕನಿಷ್ಠ. ಬೆಳಗಾವಿಯಿಂದ ಒಂದು ಸುಮಾರು 10,000 ಸೀರೆ ದೊಡ್ಡಬಳ್ಳಾಪುರಕ್ಕೆ ಬರ್ತವೆ. ಅದೇ ರೀತಿಯಲ್ಲಿ ನಾವು ಒಂದು ದಿನಕ್ಕೆ 30,000 ಸೀರೆ ಬೆಳಗಾವಿ ಮತ್ತು ದೊಡ್ಡಬಳ್ಳಾಪುರದವರು ತಯಾರು ಮಾಡಿದ್ರೆ, ಸೂರತ್ ಮತ್ತು ಮಹಾರಾಷ್ಟ್ರದವರು ಒಂದೇ ಒಂದು ಗಂಟೆಗೆ 30,000 ಸೀರೆಗಳನ್ನ ತಯಾರು ಮಾಡ್ತಕ್ಕಂಥ ತಂತ್ರಜ್ಞಾನವನ್ನ ಅವರು ಈಗಾಗಲೇ ಅಳವಡಿಸಿಕೊಂಡು ಕೂತಿದ್ದಾರೆ. ಆಮೇಲೆ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಅವರು ಆವರಿಸಿದ್ದಾರೆ. ಗುಜರಾತಿಗಳು ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಆವರಿಸಿದ್ದಾರೆ. ಅವರೆಲ್ಲೂ ಕೂಡ ಏಜೆಂಟ್ರ ಮೂಲಕ ಗಲ್ಲಿಯಲ್ಲಿ ನಡೀತಕ್ಕಂಥ ರಿಟೇಲ್ ಶಾಪ್ಗಳಲ್ಲಿ ಪ್ರವೇಶ ಮಾಡಿ ವ್ಯಾಪಾರವನ್ನ ಕುದುರಿಸಿಕೊಂಡು ಅವರಲ್ಲೂ ಕೈ ಉತ್ಪಾದನೆ ಮಾಡ್ತಕ್ಕಂಥ ಬಟ್ಟೆಗಳನ್ನ ಇವತ್ತು ರವಾನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಹೋರಾಟ ತೀವ್ರವಾಗದೇ ಇದ್ದರೆ, ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಹೋಗದೇ ಇದ್ರೆ, ಎಚ್ಚರಿಕೆ ಸಂಕೇತ ಹೋಗದೇ ಇದ್ರೆ ಅವರು ಮತ್ತಷ್ಟು ಆವರಿಸ್ಕೊತಾರೆ. ಆ ಕಾರಣದಿಂದ ಇವತ್ತು ಸೂರತ್ನಿಂದ ಬರ್ತಕ್ಕಂಥ ಸೀರೆಗಳನ್ನ ನಿಲ್ಲಿಸೋದಕ್ಕೆ ಒಂದು ಪ್ರಜಾಪ್ರಭುತ್ವ ರೀತಿಯಾದಂತ ಹೋರಾಟವನ್ನ ಯಾವುದು ಕೂಡ ಮಿತಿ ಮೀರಬಾರದು, ತಾರಕಕ್ಕೇರಬಾರದು, ಕಾನೂನನ್ನ ಮುರಿಬಾರದು. ಆ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವದ ಹೋರಾಟವನ್ನು ನಾವು ಇವತ್ತು ಅನಿವಾರ್ಯವಾಗಿ ಮಾಡಬೇಕಾಗಿದೆ ಬಂಧುಗಳು. ಈಗಾಗಲೇ ಇದು ಇವತ್ತು ಪ್ರಾರಂಭ ಆಗಿದ್ದಲ್ಲ. 2023ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಜವಳಿ ಸಚಿವರು ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಸಭೆಯನ್ನ ಕರೆದಿದ್ರು. ಬಹುಶಃ ಆ ಸಭೆಯಲ್ಲಿ ನಮ್ಮ ವೇಣು ಕೂಡ ಬಂದಿದ್ರು, ನಾನು ಕೂಡ ಭಾಗವಹಿಸಿದ್ದೆ ಆ ಸಭೆಯಲ್ಲಿ. ಆ ಸಭೆಯಲ್ಲಿ ನಾನು ಈ ಪ್ರಸ್ತಾಪವನ್ನ ಮಾಡಿದೆ ಜವಳಿ ಸಚಿವರ ಮುಂದೆ. ಜವಳಿ ಸಚಿವರು ಹಿಂಗೆಲ್ಲ ಇದೆಯೇನ್ರಿ, ಇದು ಏನ್ರಿ ಮಾಡ್ತಿದ್ದೀರಾ ಅಧಿಕಾರಿಗಳು ನೀವು? ಕರ್ನಾಟಕದಲ್ಲಿ ಯಾಕೆ ತಂತ್ರಜ್ಞಾನವನ್ನು ನೀವು ಬಳಸಿಲ್ಲ? ಕರ್ನಾಟಕದಲ್ಲಿರ್ತಕ್ಕಂಥ ನೇತಾರರು ಹಿಂಗೆ ಉಳಿಬೇಕಾ? ಯಾಕೆ ಇಷ್ಟು ದಿವಸ ಏನ್ ಮಾಡ್ತಿದ್ರಿ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಜವಳಿ ಸಚಿವರು ಗರಂ ಮಾಡಿದ್ರು. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ನಮಗೆ ಆರ್ಥಿಕ ಚೈತನ್ಯ ಇಲ್ಲ. ಸರ್ಕಾರದ ಹೆಚ್ಚು ಅನುದಾನಗಳು, ಸರ್ಕಾರದ ಹೆಚ್ಚು ಉತ್ತೇಜನ ನಮಗೆ ಸಿಗ್ತಾ ಇಲ್ಲ. ಆದ್ರೆ ಉತ್ತೇಜನ ಒಂದಷ್ಟು ಸಿಕ್ಕಿದೆ, ಆದ್ರೆ ನಾವು ಪೂರ್ಣ ಬದಲಾಗಲಿಕ್ಕೆ ಸಿಗಬೇಕಾದಂತ ಉತ್ತೇಜನ ನಮಗೆ ಸಿಕ್ಕಿಲ್ಲ. ಇವತ್ತು ಗುಜರಾತ್ ಸಿಗ್ತಕ್ಕಂಥ ಉತ್ತೇಜನ, ಮಹಾರಾಷ್ಟ್ರಕ್ಕೆ ಸಿಗ್ತಾ ಇರ್ತಕ್ಕಂಥ ಉತ್ತೇಜನ, ತಮಿಳುನಾಡಿಗೆ ಸಿಗ್ತಾ ಇರ್ತಕ್ಕಂಥ ಉತ್ತೇಜನ ಕರ್ನಾಟಕ ರಾಜ್ಯಕ್ಕೆ ಸಿಗ್ತಾ ಇಲ್ಲ. ನಾನು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದ್ರು, 2022ನೇ ಇಸ್ವಿಯಿಂದ ಕೇಂದ್ರ ಸರ್ಕಾರದಿಂದ ಜವಳಿ ಮಂತ್ರಾಲಯಕ್ಕೆ ಒಂದು ಬಿಡಿಗಾಸು ಬಂದಿಲ್ಲ, ಒಂದು ಬಿಡಿಗಾಸು ಅನುದಾನ ಬಂದಿಲ್ಲ. 22ರಿಂದ 18ನೇ ಇಸ್ವಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡೋದನ್ನ ನಿಲ್ಲಿಸ್ತು. ಅಷ್ಟೋ ಪುಡಿ ಪುಕ್ಕ ಇದ್ದದನ್ನ 22ನೇ ಇಸ್ವಿವರೆಗೂ ಕೂಡ ನಾವು ಎಳ್ಕೊಂಡು ಬಂದ್ವಿ. ಈಗ 22ನೇ ಇಸ್ವಿಯಿಂದ ಕೇಂದ್ರ ಸರ್ಕಾರ 1 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ನಮಗೆ ಅಂತ ಹೇಳಿ. ಈಗ ನಮ್ಮ ಸಮಸ್ಯೆ, ನಮ್ಮ ಚೆಂಡು ಆ ಅಂಗಳಕ್ಕೆ ಹೋಗ್ಬೇಕಾಗಿದೆ, ಕೇಂದ್ರ ಸರ್ಕಾರದ ಅಂಗಳಕ್ಕೆ ಹೋಗ್ಬೇಕಾಗಿದೆ. ಇದು ಹೇಗೆ ಮಾಡಬೇಕು ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಆಗಿದೆ. ಆ ಕಾರಣದಿಂದ
ಚಳವಳಿಗಳ ಮುಖೇನ ಹೊಸ ದಾರಿಗಳನ್ನು ನಾವು ಕಂಡುಹಿಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವುಗಳನ್ನು ಇವತ್ತು ಸೂರತ್ತಲ್ಲಿ ತಯಾರಾಗ್ತಕ್ಕಂಥ ಸೀರೆಗಳು ಇವತ್ತಿಂದ ನಿನ್ನೆಯಿಂದ ಬರ್ತಾ ಇಲ್ಲ, ಗುಟ್ಟಾಗಿ ಬಹಳ ದಿನಗಳಿಂದ ಬರ್ತಾ ಇತ್ತು, ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇತ್ತು. ಇವತ್ತು ಅದು ನಾವು ಆ ಸಂದರ್ಭದಲ್ಲೇ ಸೂರತ್ ಸೀರೆಯನ್ನ ತಡೆದಿದ್ರೆ ಒಂದು ಸ್ವಲ್ಪ ಎಚ್ಚರಿಕೆ ಆಗ್ತಿದ್ದೇನೋ, ಆದ್ರೆ ನಾವು ಬಿಟ್ವಿ. ಇಲ್ಲಿರ್ತಕ್ಕಂಥ ಕೆಲವರೆಲ್ಲ ಕೂಡ ಹೋಗಿ ಅಲ್ಲಿ ವ್ಯಾಪಾರ ಮಾಡಕ್ಕೆ ಶುರುವಾದ್ರು. ಅವರಿಗೆ ನಮ್ಮ ಉದ್ಯಮದ ಇಂಚಿಂಚು ಎಳೆನೂ ಕೂಡ ಗೊತ್ತಾಯ್ತು. ಇವತ್ತು ಅವರು ಹಿಡ್ಕೊಂಡು ಕೂತಿದ್ದಾರೆ. ಸೂರತ್ತಲ್ಲಿ ಏನಾಗಿತ್ತು, ಮಹಾರಾಷ್ಟ್ರದಲ್ಲಿ ಏನಾಗಿತ್ತು, ಶೂಟಿಂಗು, ಶರ್ಟಿಂಗು, ಕಾಟನ್ ಬಟ್ಟೆಗಳನ್ನ, ಡ್ರೆಸ್ ಮೆಟೀರಿಯಲ್ಗಳನ್ನ ಮಾಡಿಕೊಂಡು ಅವರು ಉದ್ಯಮ ನಡೆಸ್ತಾ ಇದ್ರು. ಅವರು ಗಜಕ್ಕೆ ₹1, ₹2 ಲಾಭದ ಇಟ್ಕೊಂಡು ಕೆಲಸ ಮಾಡ್ತಿದ್ರು. ಆದ್ರೆ ಇವತ್ತು ಸೀರೆಗೆ ₹50-100 ಸಿಗ್ತದೆ, ₹200 ಸಿಗ್ತದೆ ಅಂತ ಹೇಳಿದ್ರೆ ಅವರು ಬಿಡ್ತಾರ? ಬಿಡಲ್ಲ ಅವರು. ಯಾಕಂದ್ರೆ ವ್ಯಾಪಾರ ಅನ್ನುವಂಥದ್ದೇ ಲಾಭ ಮಾಡೋದನ್ನೇ ವ್ಯಾಪಾರ ಮಾಡೋದು ಅಂತ ಹೇಳ್ತಾರೆ. ಹಂಗಾಗಿ ಇವತ್ತು ಅವರು ಈ ರುಚಿಯನ್ನ ಕಂಡಿದ್ದಾರೆ, ಈ ಉದ್ಯಮದಲ್ಲಿ ಇರ್ತಕ್ಕಂಥ ರುಚಿಯನ್ನ ಕಂಡಿದ್ದಾರೆ. ಅವರಿಗೆ ಉತ್ಪಾದನಾ ವೆಚ್ಚ ಬಹಳ ಕಡಿಮೆ ಬೀಳ್ತದೆ. ನೀವೆಲ್ಲರೂ ಕೂಡ ಹೇಳ್ಬೋದು, ಏನ್ ಅವರು ಹಿಂಗೆ ಎಲ್ಲ ಮತ ನಡೆಸೋದು ಅಂತ ಹೇಳಿ. ಅವರು ಮಿಲ್ಕ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾರೆ. 10 ಮತನ ಒಬ್ರು ಆಪರೇಟ್ ಮಾಡ್ತಾರೆ. ಒಂದು ದಿನಕ್ಕೆ 10 ಮತದಲ್ಲಿ 30 ಸೀರೆ ಉತ್ಪಾದನೆ ಆಗ್ತದೆ, 30ರಿಂದ 40 ಸೀರೆ. ಅವನಿಗೆ ತಿಂಗಳಿಗೆ ₹20,000 ಸಂಬಳ ಕೊಡ್ತಾರೆ. ಒಂದು ದಿನಕ್ಕೆ ₹800 ಕೂಲಿ ಆಯ್ತು. 30 ಸೀರೆಗೆ ₹800 ಡಿವೈಡ್ ಮಾಡಿದ್ರೆ ಎಷ್ಟಾಗ್ತದೆ ಅಂತ ಹೇಳಿ ಯೋಚನೆ ಮಾಡಿ. 30 ಸೀರೆ ₹30ರಿಂದ ₹40 ಒಂದು ಸೀರೆಗೆ ಕೂಲಿ ಆಗ್ತದೆ. ನಾವೆಷ್ಟು ಕೊಡ್ತೀವಿ ಕೂಲಿ? ₹400, ₹300ರಿಂದ ₹400 ಕೊಡ್ತೀವಿ. ಆಮೇಲೆ ಅಲ್ಲಿ ಸೀರೆಗೆ ಬಳಸ್ತಕ್ಕಂಥ ಕಚ್ಚಾ ಸಾಮಗ್ರಿಗಳೇನಿದಾವೆ, ಆ ಕಚ್ಚಾ ಸಾಮಗ್ರಿಗಳು ಪೂರ್ತಿ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಉತ್ಪಾದನೆ ಆಗೋದಿಲ್ಲ. ಎಲ್ಲವೂ ಕೂಡ ಬಾಂಬೆ ಮತ್ತು ಸೂರತ್ ಅಲ್ಲಿ ಉತ್ಪಾದನೆ, ಗುಜರಾತ್ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ರಿಲಯನ್ಸ್ ಕಂಪನಿ ಅವರು ಪೂರ್ಣ ಪ್ರಮಾಣದಲ್ಲಿ ಅದನ್ನ ತಗೊಂಡಿದ್ದಾರೆ. ಇವತ್ತು ಆ ಗುಜರಾತ್ ಇಂದ, ಮಹಾರಾಷ್ಟ್ರದಿಂದ ಇಲ್ಲಿಗೆ ರಾ ಮೆಟೀರಿಯಲ್, ಕಚ್ಚಾ ವಸ್ತು ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್, ವ್ಯಾಪಾರಿಗಳ ಕೈ ಬದಲಾವಣೆ ಎಲ್ಲವೂ ಸೇರಿ ನಮಗೆ ದುಪ್ಪಟ್ಟು ಬೆಲೆ ಇಲ್ಲ ಆಗ್ತಾ ಇದೆ. ನಮಗೆ ಒಂದು ಸೀರೆ ತಯಾರು ಮಾಡಲಿಕ್ಕೆ ಕೂಲಿ ಸೇರಿ ₹1,000 ಉತ್ಪಾದನಾ ವೆಚ್ಚ ಬೀಳ್ತದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ₹750ರಿಂದ ₹700 ಸೀರೆ ಬೆಲೆ ಕುಸಿದಿದೆ. ಒಂದು ಸೀರೆ ಮೇಲೆ ₹300 ನಾವನ್ನ ಕಳ್ಕೊಳ್ತಾ ಇದ್ದೀವಿ. ಒಂದು ಸೀರೆ ಮೇಲೆ ₹300 ಕಡಿಮೆ ಕೊಡ್ತೀನಿ ಅಂತ ಹೇಳಿದ್ರು ತಗೊಳ್ಳೋರಿಲ್ಲ. ಇವತ್ತು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಉಳಿಬೇಕಾದ್ರೆ ಇವನ್ನೆಲ್ಲ ಕೂಡ ಆಲೋಚನೆ ಮಾಡಿ ನಮಗೆ ಕಚ್ಚಾ ಸಾಮಗ್ರಿಗಳು ಕಡಿಮೆ ದರದಲ್ಲಿ ಸಿಗುವಂತ ಒಂದು ವ್ಯವಸ್ಥೆ ಆಗಬೇಕು. ಸರ್ಕಾರ ಒಂದು ವರ್ಷಕ್ಕೆ 1 ಕಿಲೋ 2 ಕಿಲೋ ನಮ್ಮ ಸೀರೆಗಳನ್ನ ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕು. ಇನ್ನೊಂದು ಮಾರುಕಟ್ಟೆ ನಮಗೆ ಸಿಗುವಂತ ಒಂದು ವ್ಯವಸ್ಥೆ ಆಗಬೇಕು. ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಅಲ್ಲಿನ ಸರ್ಕಾರ ಇಂದಿರಾ ಗಾಂಧಿ ಪುಣ್ಯ ಸ್ಮರಣೆ ದಿವಸ ಕರ್ನಾಟಕ, ತೆಲಂಗಾಣ ರಾಜ್ಯದಲ್ಲಿ 1 ಕೋಟಿ ಸೀರೆಯನ್ನ ಖರೀದಿ ಮಾಡಿ ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಜನರಿಗೆ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಇವತ್ತು ತೆಲಂಗಾಣ ರಾಜ್ಯದಲ್ಲಿ ಜಾರಿಗೆ ತಂದಿದೆ. ಅಂತ ಒಂದು ಯೋಜನೆನ ಕರ್ನಾಟಕದಲ್ಲಿ ಕೂಡ ಜಾರಿಗೆ ತಂದ್ರೆ ನೇಕಾರರಿಗೆ ಒಂದಷ್ಟು ಉಪಯೋಗ ಆಗ್ತದೆ. ಮತ್ತೆ ಅದೇ ರೀತಿಯಲ್ಲಿ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡತಕ್ಕಂತ ಡಿ ಗ್ರೂಪ್ ನೌಕರರಿರ್ಬೋದು, ಎ ದರ್ಜೆ ನೌಕರರಿರ್ಬೋದು, ಯಾರೇ ಅಧಿಕಾರಿಗಳಲ್ಲಿ ಎಲ್ಲರೂ ಕೂಡ ನೇಯ್ಗೆ ಉದ್ಯಮ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ 1 ತಿಂಗಳು 1 ವರ್ಷಕ್ಕೆ 1 ಸೀರೆಯನ್ನ ಅಧಿಕಾರಿಗಳು ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸರ್ಕಾರ ತಂದ್ರೆ ನಮಗೊಂದು 2-3 ಮಾರುಕಟ್ಟೆ ಸೃಷ್ಟಿಯಾದ್ರೆ ನಮಗೆ ಒಂಚೂರು ಅನುಕೂಲ. ಆಮೇಲೆ ಬಂಧುಗಳ ಇವತ್ತೇನು ಈ ಬಿಕ್ಕಟ್ಟು ಬಂದಿದೆ, ಈ ಬಿಕ್ಕಟ್ಟಿಗೆ ಬಹಳ ದೊಡ್ಡ ಕಾನೂನಿನ ಅಡಚಣೆಗಳಿದ್ದಾವೆ. ಎಂತ ಕಾನೂನಿನ ಅಡಚಣೆಗಳಿದ್ರೂ ಕೂಡ ಹೋರಾಟ ಅದನ್ನೆಲ್ಲರೂ ಕೂಡ ಮುರಿತದೆ ಅನ್ನೋದಕ್ಕೆ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಹೋರಾಟಗಳು ಅಸಾಕ್ಷಿಯಾಗಿದ್ದಾವೆ. ದೆಹಲಿಯಲ್ಲಿ ನಡೆದಂತ ರೈತರ ಹೋರಾಟ ಕೇಂದ್ರ ಸರ್ಕಾರ ತರ್ತಕ್ಕಂಥ ಎಲ್ಲ ನೀತಿಗಳನ್ನು ಹಿಮ್ಮೆಟ್ಟಿಸಿ ಹಲವಾರು ವರ್ಷಗಳ ಕಾಲ ಹೋರಾಟ ನಡೆದ ಕೇಂದ್ರ ಸರ್ಕಾರ ಆ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋ ರೀತಿಯಲ್ಲಿ ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮ ಹೋರಾಟನೂ ಕೂಡ ಆಗಬೇಕಾಗ್ತದೆ. ಆದ್ರೆ ಮಾತ್ರ ಸರ್ಕಾರಕ್ಕೆ ಕಣ್ಣು ಕಿವಿ ತೆರೀತದೆ. ಎಲ್ಲ ಹೋದ್ರೆ ನಾವೊಂದು ಟೋಕನ್ ಹೋರಾಟ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಈ ಹೋರಾಟ, ಚರ್ಚೆ, ಸಂವಾದ, ಹೋರಾಟ ಎಲ್ಲವೂ ಕೂಡ ನಿರಂತರವಾಗಿ ನಡಿಬೇಕಾಗ್ತದೆ. ನಿರಂತರವಾಗಿ ನಡೆದಾಗ ಹೊಸ ಹೊಸ ವಿಚಾರಗಳು
ನಮಗೆ ಗೋಚರಿಸ್ತವೆ. ಆ ಹೊಸ ಹೊಸ ವಿಚಾರಗಳನ್ನ ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ, ಈ ಉದ್ಯಮವನ್ನು ಉಳಿಸುವ ನಿಟ್ಟಿನಲ್ಲಿ, ಈ ಉದ್ಯಮದಲ್ಲಿ ಮುಂದೆ ಬರ್ತಕ್ಕಂಥ ಜನಕ್ಕೆ ಈ ಉದ್ಯಮವನ್ನು ಬಿಟ್ಕೊಡೋ ನಿಟ್ಟಿನಲ್ಲಿ ಅವರು ಕೂಡ ಉತ್ತಮವಾಗಿ ಬದುಕಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಅಡಿಪಾಯವನ್ನು ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಏನು ಇವತ್ತು ಈ ಹೋರಾಟ ನಡೀತಾ ಇದೆ, ಈ ಹೋರಾಟಕ್ಕೆ ನೇಕಾರ ಹೋರಾಟ ಸಮಿತಿ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತದೆ ಅಂತ ಹೇಳಿ ನಾನಂತೂ ಹೇಳ್ತಿದ್ದೇನೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನು ನಮಗೆ ಜಾರಿ ಕೊಟ್ಟು ಅಷ್ಟು ಇಷ್ಟು ಉಸಿರಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಒಂದೇ ಒಂದು ಅಂಶವನ್ನ ನಾನು ಮಾತನಾಡ್ತೇನೆ. ಕರೆಂಟ್ ಅನ್ನ ಉಚಿತವಾಗಿ ಕೊಡದೇ ಇದ್ದಿದ್ರೆ ಇವತ್ತೇನ್ ನಾವು ಉದ್ಯೋಗವನ್ನು ಮಾಡ್ತಾ ಇದ್ದೀವಿ, ನಾವ್ ಯಾರಾದ್ರೂ ಕೂಡ ಕರೆಂಟ್ ಕಟ್ಟಿ ಉದ್ಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಇವತ್ತಿನ ವಿದ್ಯುತ್ ಬೆಲೆ ಒಂದು ಯೂನಿಟ್ಗೆ 10 ರೂಪಾಯಿ, ಒಂದು ಯೂನಿಟ್ಗೆ ಕರೆಂಟ್ ಬೆಲೆ. 1,004 ಮಗ ಓಡಿಸಿದ್ರೆ 1,000 ಯೂನಿಟ್ ಕರೆಂಟ್ ಬರ್ತದೆ. 10,000 ರೂಪಾಯಿಗಳನ್ನ ಒಂದು ತಿಂಗಳಿಗೆ ನಾವು ಕಟ್ಟಬೇಕಾಗ್ಬೋದು. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಉಚಿತ ಕರೆಂಟ್ ಕೊಟ್ಟಿರೋದ್ರಿಂದ ಅಷ್ಟೋ ಇಷ್ಟೋ ಮಕ್ಕಳ ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಸೋಮವಾರ ದಿವಸ ಎಲ್ಲ ಜವಳಿ ಮಂತ್ರಾಲಯದ, ಕೇಂದ್ರ ಜವಳಿ ಮಂತ್ರಾಲಯದ ಅಧಿಕಾರಿಗಳು ಮತ್ತು ಕೈಮಗ್ಗ ಮೀಸಲಾತಿ ಅಧಿನಿಯಮದ ಜಾಗೃತ ದಳದ ಅಧಿಕಾರಿಗಳು ಮತ್ತು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉನ್ನತಾಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಂಜುಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11 ಗಂಟೆಗೆ ನಾವು ಏರ್ಪಡಿಸಿದ್ದೇವೆ. ಎಲ್ಲ ಸಂಘಟನೆಗಳ ಮುಖಂಡರುಗಳು ಎಲ್ಲರನ್ನು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ಬಂದು ಅಲ್ಲಿ ಆ ಸಂವಾದದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ, ನನ್ನನ್ನು ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.